Welcome back to the Ashok Educational Groups. First PUC, Home Science and Geography reduced syllabus. 30% of the syllabus have been reduced for 2020 and 21 academic year. So we shall see which are retained and which are deleted portions. Retained portions will come for the exam and deleted one won't come, so need not to read for the exam. So in home science we shall see which are retained. Retained portions are first chapter concepts and scope of home science, second chapter resource, third chapter fundamentals of management, fourth chapter management of time, energy and money, fifth chapter concept of food and nutrition, sixth chapter basics of nutrition, seventh chapter principles and methods of preparation food, eighth chapter human growth development, ninth chapter biological beginnings of life, 10th chapter infancy and 11th chapter introduction to textile fibers. So retained portions are basic concepts and scope of human science, resource, 3rd, 4th, 5th, 6th, 7th, 8th, 9th, 10th, 11th. 11 chapters are retained. Now deleted portion. So these deleted are which will not come for the exam. Second, 12th, 13th, 14th and 15th. 12th fabric constructions, 13th care of clothing, 14th extension education and communication, 15th communication for home science and extension. Communication for home science extension. So these 4 are deleted. Now we shall see geography. In a geography ಉಳಿಸಿಕೊಂಡಿರುವ ಮತ್ತು ತೆಗೆದಿರುವಂಥ ಪಠ್ಯಕ್ರಮವನ್ನು ನೋಡೋಣ. ಉಳಿಸಿಕೊಂಡಿರುವ ಪಠ್ಯಕ್ರಮ ಪರೀಕ್ಷೆಗೆ ಬರುತ್ತೆ, ಈ ವರ್ಷದ ಪರೀಕ್ಷೆಗೆ ಅಂಡ್ ತೆಗೆದಿರುವಂಥದ್ದು ಬರೋದಿಲ್ಲ. ಉಳಿಸಿಕೊಂಡಿರುವಂಥ ಪಠ್ಯದಲ್ಲಿ ಮೊದಲನೇ ಪಠ್ಯ ಭೂಗೋಳಶಾಸ್ತ್ರ ಒಂದು ಅಧ್ಯಯನ, ಎರಡನೇ ಅಧ್ಯಾಯ ಭೂಮಿ, ಮೂರನೇ ಅಧ್ಯಾಯ ಭೂಮಿಯ ಅಂತರಾಳ, ಅದರಲ್ಲಿ 3 ಪಾಯಿಂಟ್ಸ್ ಇದೆ. ಭೂಮಿಯ ರಚನೆ ಮತ್ತು ಸಂಯೋಜನೆ, ಎರಡನೇದು ಭೂಕಂಪಗಳು, ಮೂರನೇದು ಜ್ವಾಲಾಮುಖಿ. 4ನೇ ಅಧ್ಯಾಯ ಭೂ ಸ್ವರೂಪಗಳು, 2 ಪಾಯಿಂಟ್ಸ್ ಇದೆ. ಶಿಥಿಲೀಕರಣ ಆ್ಯಂಡ್ ಭೂನಗ್ನೀಕರಣದ ಕೃತ್ಯಗಳು. 5ನೇ ಅಧ್ಯಾಯ ವಾಯುಗೋಳ, 6ನೇ ಅಧ್ಯಾಯ ಜಲಗೋಳ, ಅದರಲ್ಲಿ 5 ಪಾಯಿಂಟ್ಸ್ ಇದೆ, 4 ಇದೆ. ಸಾಗರ ತಳದ ಮೇಲ್ಮೈ ಲಕ್ಷಣಗಳು, ಉಷ್ಣತೆ ಹಾಗೂ ಲವಣತೆ, ಉಬ್ಬರವಿಳಿತಗಳು, ಸಾಗರಗಳ ಸಂರಕ್ಷಣೆ. 7ನೇ ಅಧ್ಯಾಯ ಜೀವಗೋಳ, ಅದರಲ್ಲಿ 2 ಪಾಯಿಂಟ್ ಪರಿಸರ, ಜೀವ ಪರಿಸರ ಶಾಸ್ತ್ರ. 8ನೇ ಅಧ್ಯಾಯ ಭಾರತ. 9ನೇ ಅಧ್ಯಾಯ ಪ್ರಾಕೃತಿಕ ಅಂಶಗಳು, ಪ್ರಾಕೃತಿಕ ವಿಭಾಗಗಳು, ನದಿ ವ್ಯವಸ್ಥೆ. 10ನೇ ಅಧ್ಯಾಯ ವಾಯುಗುಣ, ಮಣ್ಣು ಮತ್ತು ಅರಣ್ಯ. 12ನೇ ಅಧ್ಯಾಯ ನಕ್ಷಾಶಾಸ್ತ್ರ. ಸೊ ಇಷ್ಟು ಉಳಿಸಿಕೊಂಡಿರುವಂಥ ಪಠ್ಯಕ್ರಮ. ಮೊದಲನೇ ಅಧ್ಯಾಯ, ಎರಡನೇದು, ಮೂರನೇ, 4ನೇ ಅಧ್ಯಾಯ, 5, 6, 7, 8, 9, 10, 12ನೇ ಅಧ್ಯಾಯ. ಈಗ ತೆಗೆದಿರುವಂಥ ಪಠ್ಯಕ್ರಮ ನೋಡೋಣ. ತೆಗೆದಿರುವಂಥ ಪಠ್ಯಕ್ರಮ 3ನೇ ಅಧ್ಯಾಯ. 3ನೇ ಅಧ್ಯಾಯದಲ್ಲಿ ಭೂಮಿಯ ಅಂತರಾಳ 4ನೇ ಪಾಯಿಂಟ್, ಶಿಲೆಗಳು ಮತ್ತು ಖನಿಜಗಳು, ಈ ಪಾಯಿಂಟ್ನ ತೆಗೆಯಲಾಗಿದೆ. 4ನೇ ಅಧ್ಯಾಯ ಭೂಸ್ವರೂಪಗಳು, ಅದರಲ್ಲಿ ಮೊದಲನೇದು ಭೂ ರಚನಾ ಪ್ರಕ್ರಿಯೆಗಳು, ಇದನ್ನು ತೆಗೆಯಲಾಗಿದೆ. 6ನೇ ಅಧ್ಯಾಯ ಜಲಗೋಳದಲ್ಲಿ ಹಿಂದೂ ಮಹಾಸಾಗರದ ಪ್ರವಾಹಗಳು, ಇದನ್ನು ತೆಗೆಯಲಾಗಿದೆ. 7ನೇ ಅಧ್ಯಾಯ ಜೀವಗೋಳದಲ್ಲಿ ಜೀವ ಸಮೂಹ ಹಾಗೂ ಜೈವಿಕ ವೈವಿಧ್ಯತೆ, ಈ 2 ಪಾಯಿಂಟ್ನ ತೆಗೆಯಲಾಗಿದೆ. 9ನೇ ಅಧ್ಯಾಯ ಪ್ರಾಕೃತಿಕ ಅಂಶಗಳಲ್ಲಿ 2 ಪಾಯಿಂಟ್ಸ್ ತೆಗೆಯಲಾಗಿದೆ. ಉತ್ತರದ ಪರ್ವತಗಳು, ಎರಡನೇದು ನದಿಯ ಕಾಲಿಕ ಬದಲಾವಣೆ,
ನದಿ ನೀರಿನ ವಿವಾದಗಳು, ನದಿಗಳ ಅಂತರ್ಜೋಡಣೆ ಪಾಯಿಂಟ್ಸ್ ತೆಗೆಯಲಾಗಿದೆ. ಆ್ಯಂಡ್ 11ನೇ ಚಾಪ್ಟರ್ ಎಂಟೈರ್ ಚಾಪ್ಟರ್ನ ಡಿಲೀಟ್ ಮಾಡಲಾಗಿದೆ. ನೈಸರ್ಗಿಕ ವಿಕೋಪಗಳು ಮತ್ತು ವಿನಾಶಗಳು ಇಷ್ಟು ತೆಗೆದಿರುವಂಥ ಪಠ್ಯಕ್ರಮ. 3ನೇದರಲ್ಲಿ 4ನೇ ಪಾಯಿಂಟ್, 4ನೇ ಅಧ್ಯಾಯದಲ್ಲಿ 1ನೇ ಪಾಯಿಂಟ್, 6ನೇ ಅಧ್ಯಾಯದಲ್ಲಿ 3ನೇ ಪಾಯಿಂಟ್, 7ನೇ ಅಧ್ಯಾಯದಲ್ಲಿ 2 ಪಾಯಿಂಟ್, ಜೀವ ಸಮೂಹ ಮತ್ತು ವೈವಿಧ್ಯತೆ, ಜೈವಿಕ ವೈವಿಧ್ಯತೆ. ಆ್ಯಂಡ್ 9ನೇ ಪಾಯಿಂಟ್, 9ನೇ ಅಧ್ಯಾಯದಲ್ಲಿ 2 ಪಾಯಿಂಟ್ಸ್ ಆ್ಯಂಡ್ ಎಂಟೈರ್ 11th ಚಾಪ್ಟರ್. ಸೊ ಇಷ್ಟು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಉಳಿಸಿಕೊಂಡಿರುವ ಮತ್ತು ತೆಗೆದಿರುವಂಥ ಪಠ್ಯಕ್ರಮ. Thank you for watching and don't forget to subscribe this channel for more notifications.